ತತ್ಕಾಲ್ 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 ಏನಿದು ತತ್ಕಾಲ್? ತತ್ಕಾಲ್ ಟಿಕೆಟ್ ಬುಕ್ ಮಾಡೋದು ಹೇಗೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೈಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ದಟ್ ನಮ್ಮ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಈ ತತ್ಕಾಲ್ ಟಿಕೆಟ್ ಅಂದರೆ ಏನು ಅಂತ ನೋಡೋಣ. ತತ್ಕಾಲ್ ಅಂದರೆ ಇಮಿಡಿಯೇಟ್, ತಕ್ಷಣ ಅಂತ ಅರ್ಥ. ಮೀನ್ಸ್ ಸಡನ್ ಆರ್ ಶಾರ್ಟ್ ನೋಟಿಸ್ನಲ್ಲಿ ಆಫೀಸ್ ವರ್ಕ್, ಫ್ಯಾಮಿಲಿ ಫಂಕ್ಷನ್, ಇತರೆ ಪ್ಲ್ಯಾನ್ಸ್ ಬಂದಾಗ ಅಂಥವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ರೈಲ್ವೆ ತಂದಿರುವ ಸ್ಕೀಮ್ ಈ ತತ್ಕಾಲ್. ಹಾಗಾದರೆ ಈ ತತ್ಕಾಲ್ ಟಿಕೆಟ್ನ ಯಾವಾಗ ಬುಕ್ ಮಾಡೋದು ಅಂತ ನೋಡೋದಾದರೆ, ಒಂದಿನ ಮುಂಚಿತವಾಗಿ ಅಂದರೆ ನಾವು ಪ್ರಯಾಣ ಮಾಡಲು ಪ್ಲ್ಯಾನ್ ಮಾಡಿರುವ ಒಂದು ದಿನನ ಹೊರತುಪಡಿಸಿ ಒಂದು ದಿನ ಮುಂಚಿತವಾಗಿ ಬುಕ್ ಮಾಡ್ಬೋದು. ಹಾಗಾದರೆ ಯಾವ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ? ಟ್ರೈನ್ ಒರಿಜಿನೇಟಿಂಗ್ ಸ್ಟೇಷನ್ನಿಂದ ಹೊರಡೋ ಒಂದು ದಿನ ಮೊದಲು 10 ಗಂಟೆಗೆ AC ಕ್ಲಾಸ್, 11 ಗಂಟೆಗೆ ಸ್ಲೀಪರ್ ಕ್ಲಾಸ್ ಓಪನ್ ಆಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಫಾರ್ ಎಕ್ಸಾಂಪಲ್, ನಾವು 5th ಪ್ರಯಾಣವನ್ನು ಪ್ಲಾನ್ ಮಾಡಿದ್ರೆ ಆ ಟ್ರೈನ್ ಕೂಡ 5ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು 4ನೇ ತಾರೀಕು ಬೆಳಿಗ್ಗೆ 10ಕ್ಕೆ AC ಕ್ಲಾಸ್ ಮತ್ತು 11ಕ್ಕೆ ಸ್ಲೀಪರ್ ಕ್ಲಾಸ್ನ ಬುಕ್ ಮಾಡ್ಕೋಬೋದು. ಎಷ್ಟೊತ್ತವರೆಗೂ ಬುಕ್ ಮಾಡ್ಬೋದು ಅಂದರೆ ಟ್ರೈನ್ ಸ್ಟಾರ್ಟ್ ಆಗೋ 4 ಗಂಟೆ ಮುಂಚೆವರೆಗೂ ಬುಕ್ ಮಾಡ್ಬೋದು. ನಾರ್ಮಲ್ ಟಿಕೆಟ್ಗೂ ತತ್ಕಾಲ್ ಟಿಕೆಟ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ, ಸ್ಲೀಪರ್ ಕ್ಲಾಸ್ನಲ್ಲಿ 100ರಿಂದ 200 ರೂಪಾಯಿ, AC ಚೇರ್ ಕಾರ್ನಲ್ಲಿ 125ರಿಂದ 225, AC 3 ಟೈರ್ನಲ್ಲಿ 300ರಿಂದ 400 ರೂಪಾಯಿ, AC 2 ಟೈರ್ನಲ್ಲಿ 400ರಿಂದ 500 ರೂಪಾಯಿಯಷ್ಟು ವ್ಯತ್ಯಾಸ ಬರುತ್ತೆ. ಈ ತತ್ಕಾಲ್ ಸ್ಕೀಮ್ನಲ್ಲಿ ಫಸ್ಟ್ AC ಕ್ಲಾಸ್ ಹೊರತುಪಡಿಸಿ ಎಲ್ಲ ಕ್ಲಾಸ್ಗಳಲ್ಲೂ ಬುಕ್ ಮಾಡ್ಬೋದು. ತತ್ಕಾಲ್ನ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ನ ನೋಡೋದಾದರೆ, ತತ್ಕಾಲ್ ಜೊತೆಯಲ್ಲಿ ಯಾವುದೇ ಕೋಟಾ ಅಪ್ಲೈ ಮಾಡೋಕ್ಕಾಗಲ್ಲ. ಲೈಕ್ ಲೇಡೀಸ್ ಕೋಟಾ ಆಗ್ಬೋದು, ಜನರಲ್ ಕೋಟಾ ಆಗ್ಬೋದು, ಸೀನಿಯರ್ ಸಿಟಿಸನ್, ಯಾವುದೇ ಕೋಟಾವನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ತತ್ಕಾಲ್ ಟಿಕೆಟ್ನಲ್ಲಿ 1 PNRಗೆ 4 ಜನಕ್ಕೆ ಮಾತ್ರ ಬುಕ್ ಮಾಡಲು ಅವಕಾಶ ಇದೆ. 4ಕ್ಕಿಂತ ಹೆಚ್ಚಾಗಿ ಬುಕ್ ಮಾಡಬೇಕು ಅಂದರೆ 2 ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ತತ್ಕಾಲ್ ಟಿಕೆಟ್ನ ಎಲ್ಲಿಂದ ಬೇಕಾದರೂ ಬುಕ್ ಮಾಡ್ಬೋದಾ? ನೋ. ರೈಲ್ವೆ ಕೌಂಟ್ರಲ್ಲಿ ಬುಕ್ ಮಾಡೋದಾದರೆ ನೀವು ಹೊರಡುವ ಸ್ಟೇಷನ್ ಅಥವಾ ಅದರ ಅಕ್ಕಪಕ್ಕದ ಸ್ಟೇಷನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಪ್ರಯಾಣ ಮಾಡುವಾಗ ತತ್ಕಾಲ್ನಲ್ಲಿ ಬುಕ್ ಮಾಡಿದಂಥ ಕೌಂಟರ್ ಟಿಕೆಟ್ ನಿಮ್ಮ ಜೊತೆಯಲ್ಲೇ ಇರಬೇಕು. ಅಕಸ್ಮಾತ್ ನಿಮ್ಮ ಜೊತೆಯಲ್ಲಿ ಆ ಟಿಕೆಟ್ ಇಲ್ಲದೆ ಹೋದರೆ ಪುನಃ ಫೈನ್ ಕಟ್ಟಬೇಕಾಗತ್ತೆ. ಎಸ್, ಅದೇ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡೋದಾದರೆ ನಾವು ಎಲ್ಲಿ ಬೇಕಾದರೂ ಬುಕ್ ಮಾಡಿಸ್ಬೋದು. ಅದರ ಜೊತೆಯಲ್ಲಿ ವ್ಯಾಲಿಡ್ ID ಇದ್ದರೆ ಸಾಕು. ತತ್ಕಾಲ್ ಟಿಕೆಟ್ನಲ್ಲಿ ಯಾವುದೇ ನೇಮ್ನ ಚೇಂಜಸ್ ಮಾಡಲು ಅವಕಾಶ ಇರೋದಿಲ್ಲ. ತತ್ಕಾಲ್ ಟಿಕೆಟ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ನೋಡೋದಾದರೆ, ಕೆಲವೊಂದು ಸರ್ಕಮ್ಸ್ಟೆನ್ಸಸ್ನ ಹೊರತುಪಡಿಸಿ ಕನ್ಫರ್ಮ್ ಆಗಿರುವ ತತ್ಕಾಲ್ ಟಿಕೆಟ್ಗೆ ಯಾವುದೇ ರೀಫಂಡ್ ಸಿಗೋದಿಲ್ಲ. ಹಾಗಾದರೆ ಯಾವ್ಯಾವ ಸರ್ಕಮ್ಸ್ಟೆನ್ಸ್ನಲ್ಲಿ ರೀಫಂಡ್ ಸಿಗುತ್ತೆ ಅಂದರೆ, ಒರಿಜಿನೇಟಿಂಗ್ ಸ್ಟೇಷನ್ನಿಂದ ಟ್ರೈನು 3 ಗಂಟೆಗಿಂತ ಹೆಚ್ಚು ಕಾಲ ಲೇಟಾಗಿ ಓಡ್ತಾ ಇದ್ದರೆ, ಟ್ರೈನ್ ಡೈವರ್ಟ್ ರೂಟ್ನಲ್ಲಿ ಹೋಗಿ ಪ್ಯಾಸೆಂಜರ್ಗೆ ಆ ರೂಟ್ನಲ್ಲಿ ಹೋಗೋಕ್ಕೆ ಇಷ್ಟಪಡದೇ ಇದ್ದಾಗ, ಡೈವರ್ಟ್ ಆಗಿರೋ ರೂಟ್ನಲ್ಲಿ ಪ್ಯಾಸೆಂಜರ್ ಬೋರ್ಡಿಂಗ್ ಪಾಯಿಂಟ್ ಮಿಸ್ ಆದರೆ, ಬುಕ್ ಮಾಡಿರೋ ಕ್ಲಾಸ್ಗಿಂತ ಲೋಯರ್ ಕ್ಲಾಸ್ನಲ್ಲಿ ಅಂದರೆ 3rd ACನಲ್ಲಿ ಬುಕ್ ಮಾಡಿ ಸ್ಲೀಪರ್ನಲ್ಲಿ ಸೀಟ್ ಕೊಟ್ಟಾಗ ಪ್ಯಾಸೆಂಜರ್ ಸ್ಲೀಪರ್ನಲ್ಲಿ ಹೋಗಲಿಕ್ಕೆ ಇಷ್ಟಪಡದೇ ಇದ್ದಾಗ, ಇನ್ನು ಇತರೆ ಕೆಲವೊಂದು ಸಿಚುಯೇಷನಲ್ಲಿ ಮಾತ್ರ ರೀಫಂಡ್ಗೆ ಎಲಿಜಿಬಲ್ ಇರುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಿದಂತಹ ತತ್ಕಾಲ್ ವೇಟಿಂಗ್ ಲಿಸ್ಟ್ ಟಿಕೆಟ್ ಆಟೋಮೆಟಿಕ್ಕಾಗಿ ರೀಫಂಡ್ ಆಗುತ್ತೆ. ಅದೇ ಕೌಂಟರ್ ವೇಟಿಂಗ್ ಲಿಸ್ಟ್ ಆದರೆ ಕೌಂಟ್ರಿಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಬನ್ನಿ ಹಾಗಾದರೆ ತತ್ಕಾಲ್ ಟಿಕೆಟ್ ಹೇಗೆ ಬುಕ್ ಮಾಡೋದು ಅನ್ನೋದನ್ನು ನೋಡೋಣ. IRCTC ಅಪ್ಲಿಕೇಶನ್ ಅಥವಾ ಕ್ರೋಮ್ನಲ್ಲಿ IRCTC ವೆಬ್ಸೈಟ್ ಓಪನ್ ಮಾಡಿ. ನಮ್ಮ ಇಂದಿನ ವಿಡಿಯೋದಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡಬೇಕು, ಲಾಗಿನ್ ಆಗಬೇಕು ಅಂತ ತೋರಿಸಿದ್ದೀವಿ. ಆ ವಿಡಿಯೋ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. IRCTC ಆ್ಯಪ್ ಓಪನ್ ಮಾಡಿ, ಅಲ್ಲಿ ಟ್ರೈನ್ ಐಕಾನ್ ಕ್ಲಿಕ್ ಮಾಡಿ, ಬುಕ್ ಟಿಕೆಟ್ ಆಪ್ಷನ್ ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋಟಾ ಅಂತ ಕಾಣ್ತಿರುವ ಕಡೆ ಕ್ಲಿಕ್ ಮಾಡಿ, ಅಲ್ಲಿ ತತ್ಕಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಜರ್ನಿಯ 1 ಡೇ ಬಿಫೋರ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಮಗೆ ಲಿಸ್ಟ್ ಆಫ್ ಅವೈಲಬಲ್ ಟ್ರೈನ್ ಕಾಣುತ್ತೆ. ಅದರಲ್ಲಿ ನಿಮಗೆ ಕನ್ವೀನಿಯೆಂಟ್ ಇರೋ ಟೈಮಿಂಗ್ಸ್ ಟ್ರೈನ್ನ ಸೆಲೆಕ್ಟ್ ಮಾಡಿ. ಲಾಗಿನ್ ಪಾಸ್ಕೋಡ್ ಕೇಳುತ್ತೆ, ಎಂಟ್ರ್ ಮಾಡಿ, ಕ್ಯಾಪ್ಚಾ ಎಂಟ್ರ್ ಮಾಡಿ ಲಾಗಿನ್ ಆಗಿ. ಅಲ್ಲಿ ಆ್ಯಡ್ ನ್ಯೂನ ಸೆಲೆಕ್ಟ್ ಮಾಡಿ, ನೇಮ್, ಏಜ್, ಜೆಂಡರ್, ಬರ್ತ್ ಪ್ರಿಫರೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಪ್ಯಾಸೆಂಜರ್ ಕೊಡಿ. ನಂತರ ಆಟೋ ಅಪ್ಗ್ರೇಡೇಷನ್ ಬೇಕಾದರೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ವೇಟಿಂಗ್ ಲಿಸ್ಟ್ ತತ್ಕಾಲ್ ಬೇಡ ಅನ್ನೋದಾದರೆ ಸೆಕೆಂಡ್ ಚೆಕ್ ಬಾಕ್ಸ್ನು ಸೆಲೆಕ್ಟ್ ಮಾಡಿ. ಪೇಮೆಂಟ್ ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಪ್ಚಾ ಎಂಟ್ರ್ ಮಾಡಿ, ಪ್ರೊಸೀಡ್ ಟು ಪೇ ಕೊಡಿ. ಈಸಿ ವೇ ಅಂದರೆ UPI ಅಪ್ಲಿಕೇಶನ್ ಲೈಕ್ ಫೋನ್ಪೇ, ಜಿಪೇ, ಭೀಮ್ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ರೀಡೈರೆಕ್ಟ್ ಆಗಿ UPI ಅಪ್ಲಿಕೇಶನ್ಗೆ ನೋಟಿಫಿಕೇಷನ್ ಬರುತ್ತೆ. ಅದನ್ನು ಅಪ್ರೂವ್ ಮಾಡಿ
ಆಫ್ಟರ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಟಿಕೆಟ್ ಬುಕ್ ಆಗುತ್ತೆ. ಬುಕ್ ಆದ ನಂತರ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ನಂತರ ಮೈ ಬುಕಿಂಗ್ಸ್ನ ಓಪನ್ ಮಾಡಿ ಅಲ್ಲಿ ಬುಕ್ ಆಗಿರುವ ಟಿಕೆಟ್ ಸಿಗುತ್ತೆ. ಅದರ PDF ಕಾಪಿನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ PDF ಕಾಪಿ ಜೊತೆ ಅಥವಾ ಆ ಮೆಸೇಜ್ ಜೊತೆ ಯಾವುದೇ ಒಂದು ವ್ಯಾಲಿಡ್ ID ಕಾರ್ಡ್ ಇದ್ದರೆ ಅದು ನಿಮ್ಮ ಟ್ರಾವೆಲಿಂಗ್ ಅಥಾರಿಟಿಯಾಗಿ ವರ್ಕ್ ಮಾಡುತ್ತೆ. ಒಂದು ವೇಳೆ ನೀವು ತತ್ಕಾಲ್ ಟಿಕೆಟ್ನ ಕೌಂಟ್ರಲ್ಲಿ ಮಾಡಿದರೆ ಕಡ್ಡಾಯವಾಗಿ ಆ ಟಿಕೆಟ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ ಟಿಕೆಟ್ನ ಪ್ರೊಡ್ಯೂಸ್ ಮಾಡದೇ ಇದ್ದಾಗ ಮತ್ತೆ ಫೈನ್ ಕಟ್ಟಬೇಕಾಗತ್ತೆ. ಇದಿಷ್ಟು ತತ್ಕಾಲ್ ಟಿಕೆಟ್ ಮತ್ತು ಅದನ್ನು ಬುಕ್ ಮಾಡುವುದರ ಬಗ್ಗೆ ಮಾಹಿತಿ. ಇದೇ ರೀತಿ ಹೆಚ್ಚಿನ ರೈಲ್ವೆ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. भाई मज़ा आया. Thank you.